ಸೊ ವೀಕ್ಷಕರೇ, ನೀವೇನಾದರೂ ಈಗ ಲ್ಯಾಪ್ಟಾಪ್ ತೊಗೊಂಡು ಅಥವಾ ನಿಮ್ಮ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಅವಾಗ ನೀವು ಟ್ರಾವೆಲ್ ಮಾಡಿಕೊಂಡು ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಅವಾಗ ನಿಮಗೆ ಎಲ್ಲ ಕಡೆ ರೂಮ್ ಮಾಡಿಬಿಟ್ಟು ನಿಮಗೆ ಪವರ್ ಸಪ್ಲೈ ಬೇಕು, ಯಾಕಂದರೆ ಲ್ಯಾಪ್ಟಾಪ್ ಚಾರ್ಜಿಂಗ್ ಆಗಬೇಕು, ಅದು ಪವರ್ ಸಪ್ಲೈ ಬೇಕಾಗುತ್ತೆ. ಸೊ ಎಲ್ಲ ಕಡೆಗೆ ನೀವು ರೂಮ್ ಮಾಡಿಬಿಟ್ಟು ನೀವು ವರ್ಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಕಾರ್ ತೊಗೊಂಡು ನೀವೇನಾದ್ರು ಟ್ರಾವೆಲ್ ಮಾಡ್ತಾಯಿದ್ರೆ, ಸೊ ಇವಾಗ ಒಂದು ವೆಂಟ್ರೋ ಅಂತ ಒಂದು ಇನ್ವರ್ಟ್ರ್ ಬರುತ್ತೆ. ಇನ್ವರ್ಟ್ರಿಂದ ಅಂದರೆ ಒಂದೊಂಥರ ಅಡ್ಯಾಪ್ಟರ್ ಇದ್ದಂಗೆ, ಅದು ನಿಮಗೆ ಲ್ಯಾಪ್ಟಾಪಿಗೆ ಪವರ್ನ ಕನ್ವರ್ಟ್ ಮಾಡಿಕೊಡುತ್ತೆ. ನೀವು ಆರಾಮಾಗಿ ಲ್ಯಾಪ್ಟಾಪ್ನ ಕಾರಲ್ಲೇ ಚಾರ್ಜ್ ಹಾಕಿಬಿಟ್ಟು ನೀವು ಎಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. ಸೊ ನಿಮಗೆ ಎಲ್ಲಿ ರೂಮ್ ಮಾಡೋದೇನೋ ಅವಶ್ಯಕತೆ ಆಗಲ್ಲ, ಅದು ದುಬಾರಿ ಆಗುತ್ತೆ. ಅದಕ್ಕಾಗಿಯೇ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡೇ ಇದೊಂಥರ ವರ್ಕ್ ಫ್ರಮ್ ಟ್ರಾವೆಲ್ ಅಂತ ಹೇಳ್ಬಿಟ್ಟು ಎಲ್ಲಿಂದನೂ ನೀವು ವರ್ಕ್ ಮಾಡ್ಬೋದು. ಸೊ ಅದಕ್ಕಾಗಿ ಒಂದು ಡಿವೈಸ್ ಬರುತ್ತೆ, ಅಮೆಝಾನಲ್ಲಿ ನಾವು ಆರ್ಡರ್ ಹಾಕಿದ್ದೀವಿ. ಆ ಡಿವೈಸ್ನ ನಿಮಗೆ ತೋರಿಸ್ತೀನಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು, ಅದನ್ನು ಹೆಂಗೆ ಪ್ಲಗ್ ಇನ್ ಮಾಡಿಬಿಟ್ಟು ಅದನ್ನು ಹೆಂಗೆ ಲ್ಯಾಪ್ಟಾಪಿಗೆ ವರ್ಕ್ ಆಗುತ್ತೆ ಏನಂತೇಳಿ ಚೆಕ್ ಮಾಡ್ತೀವಿ. ಸೊ ನಾನು ಅಮೆಝಾನಲ್ಲಿ ಈ ಡಿವೈಸ್ನ ತರಿಸಿದೆ ನೋಡಿ. ಇದು ವೆಂಟ್ರೋ ಅಂತ ಹೇಳಿಬಿಟ್ಟು, ವೆಂಟ್ರೋ ಕಾರ್ ವೋಲ್ಟ್ ಮೀಟರ್ ಆ್ಯಂಡ್ ಇನ್ವರ್ಟರ್ ಅಂತ ಹೇಳ್ಬಿಟ್ಟು. ಸೊ ಈ ಥರ ಡಿವೈಸ್ ಇದು. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿಬಿಟ್ಟು ಇದನ್ನು ಯಾವ ಥರ ಪ್ಲಗ್ ಹಾಕಿ ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ನಿಮಗೆ. ಸೊ ಇದನ್ನು ನೋಡ್ರಿ, ನಾನೀಗ ಓಪನ್ ಮಾಡ್ತಾಯಿದ್ದೀನಿ ಇದನ್ನು. ಸೊ ನೀವೇನಂದರೆ ಇದನ್ನು ಇನ್ ಕೇಸ್ ನೀವು ಒಂದೊಂದು ಸತಿ ವಾಪಸ್ ಕೊಡಬೇಕಾಗತ್ತೆ. ಸೊ ವಾಪಸ್ ಕೊಡಬೇಕಂದಾಗ ಏನಾಗುತ್ತೆ ಅಂದರೆ, ನೀವು ಚೆನ್ನಾಗಿಯೇ ಇದನ್ನು ಓಪನ್ ಮಾಡಿ ಹೆಂಗೆ ಸಿಕ್ಕದಂಗೆ ನೀವು ತೆಗೆದು ಇದನ್ನು ಹರಿದು ಬಿಸಾಕಿಬಿಟ್ರೆ ರಿಪ್ಲೇಸ್ಮೆಂಟಿಗೆ ಪ್ರಾಬ್ಲಮ್ ಆಗುತ್ತೆ. ರಿಪ್ಲೇಸ್ಮೆಂಟು ಅಥವಾ ನೀವು ವಾಪಸ್ ನಮಗೆ ಬೇಡ, ಅಮೆಝಾನಲ್ಲಿ ಇದು ವರ್ಕ್ ಆಗ್ತಾಯಿಲ್ಲ ಅಂದರೆ ನೀವು 7 days ಇದನ್ನು ಕೊಟ್ಟಿರ್ತಾರೆ ನಿಮಗೆ ರಿಪ್ಲೇಸ್ಮೆಂಟ್ ಡೇಟ್, ಅಷ್ಟರೊಳಗೆ ವಾಪಸ್ ಕಳಿಸ್ಬೋದು. ಸೊ ಹಿಂಗೆ ನೀವು ಓಪನ್ ಮಾಡಿದರೆ ಇಲ್ಲಿ ನೋಡಿ, ಇದು ಅಂದರೆ ಇದೊಂಥರ ನಿಮಗೆ ಇದನ್ನು ಕೊಟ್ಟಿದ್ದಾರೆ ಅವರು, ಗೈಡೆನ್ಸ್ ಯಾವ ಥರ ಇದೆ, ಹೆಂಗೆ ಡಿವೈಸ್ ಏನು ವರ್ಕ್ ಮಾಡುತ್ತೆ ಏನಂತ ಹೇಳ್ಬಿಟ್ಟು. ಸೊ ಇದು ವಾರಂಟಿ ಕಾರ್ಡ್ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ಕಳಿಸಿದ್ದಾರೆ ನೋಡಿ, ಫಾರ್ ವಾರಂಟಿ ವಿತಿನ್ 30 days ಅಂತ ಹೇಳ್ಬಿಟ್ಟು ಇದನ್ನು ರಿಜಿಸ್ಟರ್ ಮಾಡಬೇಕು ನೀವು. ಇನ್ ಕೇಸ್ ವಾರಂಟಿ 1 year ವಾರಂಟಿ ಇರುತ್ತೆ, ಬಟ್ 30 days ಒಳಗೆ ರಿಜಿಸ್ಟರ್ ಮಾಡಿಸಿರಬೇಕು. ಸೊ ಎಲ್ಲ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ 1, 2 ಸ್ಕ್ಯಾನರ್ ಎಲ್ಲ ಸ್ಕ್ಯಾನ್ ಯೂಸ್ ಮಾಡಿ. ಸ್ಕ್ಯಾನರ್ ನೀವು ಇದನ್ನು ನಿಮ್ಮ ಹತ್ರ ಯಾವುದಾದ್ರೂ ಆ್ಯಪ್ ಇದ್ದರೆ ಸ್ಕ್ಯಾನರ್ ತೊಗೊಂಡು ಸ್ಕ್ಯಾನ್ ಮಾಡಿದಾಗ ಅದು ನಿಮಗೆ ಗೈಡ್ ಮಾಡುತ್ತದೆ ಯಾವ ಥರ ಯೂಸ್ ಮಾಡಬೇಕಂತ. ಸೊ ಇಲ್ಲಿ ಒಳಗಡೆ ಬಂದು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇದು ಡಿವೈಸ್ ಅದು. ಇದೆ ನೋಡಿ. ಸೊ ಈ ಥರ ಬರುತ್ತೆ ಡಿವೈಸು. ಇಲ್ಲಿ 2 ಸ್ವಿಚ್ ಇದೆ, 2 ಸ್ವಿಚ್ಚು, ಆಮೇಲೆ USB ಪೋರ್ಟು. ಇದರಲ್ಲಿ ನಿಮಗೆ ನೀವು ಇದ್ರ ಜೊತೆಗೆ ಮೊಬೈಲ್ನೂ ಕೂಡ ಚಾರ್ಜ್ ಹಾಕೋಬೋದು. ಡೈರೆಕ್ಟ್ ಸಿ ಟೈಪ್ ಇರುತ್ತೆ. ಸಿ ಟೈಪ್ನೂ ಕೂಡ ನೀವು ಇನ್ ಕೇಸ್ ನಿಮ್ಮ ಹತ್ರ ಕ್ಯಾಮ್ರಾ ಚಾರ್ಜರು ಅಥವಾ ಏನಾದರೂ ಇದ್ದರೆ ಆ ಡಿವೈಸ್ನ ಚಾರ್ಜ್ ಮಾಡೋಕ್ಕೆ. ಇದು ಪವರ್ USB ಅಂತ ಹೇಳ್ಬಿಟ್ಟು ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ ರೀ. ಸೊ ಇಲ್ಲಿ ನೋಡಿ, ಇದು ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ USB. ಸೊ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಇಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀನಿ ಅದನ್ನು, ನಮ್ಮ ಒಂದು ಕಾರಲ್ಲಿ ಅದನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಇವಾಗ ಇಲ್ಲಿ ಪ್ಲಗ್ ಇದನ್ನು ಹಾಕಿದ್ದೀನಿ. ಸೊ ಏನಂದರೆ, ನೀವು ಒಂದು ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಬೇಕು ಇದನ್ನು. ನಾನು ಸ್ವಲ್ಪ ಟ್ರೈ ಮಾಡಿದೆ, ಯಾಕಂದರೆ ನಾನು ಅಂದ್ಕೊಂಡೆ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಫಸ್ಟ್ ಸ್ವಲ್ಪ ಜೋರಾಗಿ ನೀವು ಪ್ರೆಸ್ ಮಾಡಿದರೆ ಇದು ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ಸ್ಟಾರ್ಟ್ ಆಗಿದೆ ಇದು. ಸೊ ಇದು 12.4. ಇದು ಏನಂತ ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ಕಂಪ್ಲೀಟಾಗಿ ನೋಡಿಲ್ಲ. ಬಟ್ ಈ ಥರ ನಿಮಗೆ LED ಲೈಟ್ ಆನ್ ಆಗುತ್ತೆ, ಡಿವೈಸು ವರ್ಕ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ 12.4 ಮೇ ಬಿ ಇದು ಔಟ್ಪುಟ್ ಏನಾದರೂ ಇರ್ಬೋದು ಅನಿಸುತ್ತೆ. ಚೆಕ್ ಮಾಡಿ ಹೇಳ್ತೀನಿ ನಿಮಗೆ. ಸೊ ಇವಾಗ ನಾನೇನು ಮಾಡ್ತೀನಿ, ಇದಕ್ಕೆ ನನ್ನ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಚಾರ್ಜ್ ಆಗುತ್ತಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಇಲ್ಲಿ ಈ ಲ್ಯಾಪ್ಟಾಪ್ನ ಒಂದು ಚಾರ್ಜರ್ನ ಹಾಕಿದ್ದೀನಿ ನಾನು. ಸೊ ಈಗ ನೋಡೋಣ, ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿಬಿಟ್ಟು. ಯಾಕಂದರೆ ನಮ್ಮದು ಕಂಪ್ನಿ ಲ್ಯಾಪ್ಟಾಪು, ನಾನು ರಿಸ್ಕ್ ತೊಗೊಳಕ್ಕಾಗಲ್ಲ. ಸ್ವಲ್ಪ ಟ್ರೈ ಮಾಡೋಣ, ಮತ್ತೇನಾದರೂ ಶಾರ್ಟ್ ಆಗಿ ಹೊಗೆ ಹಾಕ್ಸ್ಕೊಂಡ್ರೆ ಕಷ್ಟ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಆಗಿದೆ. ಇಲ್ಲಿ ಇಂಡಿಕೇಟರ್ ಗೊತ್ತಲ್ಲ ನಿಮಗೆ, ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಈ ಥರ. ಸೊ ಈಗ ಲ್ಯಾಪ್ಟಾಪ್ನ ಒಂದು ಆನ್ ಮಾಡ್ತಾಯಿದ್ದೀನಿ ನಾನು. ಸೊ ಫೈನಲಿ ನನ್ನ ಲ್ಯಾಪ್ಟಾಪ್ ಆನ್ ಆಗಿದೆ. ಇದು ನನ್ನ ಕಂಪನಿ ಲ್ಯಾಪ್ಟಾಪು. ಸೊ ನಾನು
ಹೀಗಾಗಿ ನಾನು ಇಲ್ಲಿ ಕ್ರೆಡೆನ್ಷಿಯಲ್ ಎಂಟ್ರ್ ಮಾಡಿ ನಿಮಗೆ ತೋರಿಸಲ್ಲ. ಸೊ ಚಾರ್ಜ್ ಆಗ್ತಾಯಿದೆ, ಲ್ಯಾಪ್ಟಾಪ್ ಚಾರ್ಜ್ ಆಗ್ತಾಯಿದೆ. ಸೊ ನಾನು ಇವತ್ತು ಬೆಳಗ್ಗೆ ಬಂದಿರೋದು ಆರ್ಡರ್ ಇದು. ನಾನು ಚೆಕ್ ಮಾಡ್ತೀನಿ, ಒಂದು 7 ಡೇಸು 7 ದಿನ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ವರ್ಕ್ ಆದರೆ ನಾನು ಇದನ್ನು ಇಟ್ಕೊಳ್ತೀನಿ, ಇಲ್ಲಾಂದರೆ ರಿಪ್ಲೇಸ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ವಾಪಸ್ ಕೊಟ್ಟಿರ್ತೀನಿ. ಸೊ ನೀವು ಟ್ರೈ ಮಾಡ್ಬೋದು. ನಾನು ಇದರ ಫೀಡ್ಬ್ಯಾಕ್ ಕೊಡ್ತೀನಿ 7 ಡೇಸು ಅಥವಾ 7 ದಿನ ಅಥವಾ ಒಂದು ವಾರ ಕರೆಕ್ಟಾಗಿ ಯೂಸ್ ಮಾಡಿ ಇದರೊಂದು ಫೀಡ್ಬ್ಯಾಕ್ನ ನಿಮಗೆ ತಿಳಿಸ್ಕೊಡ್ತೀನಿ.